ನಮಸ್ತೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ನೋಡುತ್ತಿರುವ ಸಸ್ಯ ನೆಲಬಸಳೆ. ನೆಲಬಸಳೆಯನ್ನು ಪಾಟ್ನಲ್ಲಿ ಸುಲಭವಾಗಿ ಬೆಳೆದುಕೊಳ್ಳಬಹುದು. ಇದಕ್ಕೆ ರೋಗದ ಬಾಧೆಯೂ ಕಡಿಮೆ. ಒಂದು ಚಿಕ್ಕ ಗೆಲ್ಲು ಹಾಕಿದರೆ ಚೆನ್ನಾಗಿ ಬೆಳೆದುಕೊಳ್ತದೆ. ಇದರ ಬೀಜದಿಂದಲೂ ಗಿಡ ಬರುತ್ತದೆ. ನಾನು ಇವತ್ತು ರಾಜ್ಮಾ ಕಾಳನ್ನು ಹಾಕಿ ನೆಲಬಸಳೆ ರಾಜ್ಮಾ ಹುಳಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ಹವ್ಯಕ ಭಾಷೆಯಲ್ಲಿ ಬೆಂದಿ ಅಂತ ಕರಿತೀವಿ. ನಾನು ಕನ್ನಡದಲ್ಲಿ ಹುಳಿ ಅಂತ ಹೇಳ್ತಾ ಇದ್ದೇನೆ. ಸಾಂಬಾರು ಥರ ಮಾಡ್ತಾಯಿದ್ದೇವೆ. ನೋಡಿ ಫ್ರೆಂಡ್ಸ್, ನೆಲಬಸಳೆ ಈ ರೀತಿ ಇರುತ್ತದೆ. ಇಷ್ಟು ಸಿಕ್ಕಿದೆ ಇವತ್ತು ನನಗೆ. ಈ ಎಲೆಗೆ ಸ್ವಲ್ಪ ಹುಳಿ ರುಚಿ ಇರ್ತದೆ. ನಾನು ಈಗ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಎಲೆಗೆ ಸ್ವಲ್ಪ ಹುಳಿ ರುಚಿ ಇರೋದರಿಂದ ನೀವು ಬೇರೆ ಹುಳಿಗೆ ಎಷ್ಟು ಹುಣಸೆಹಣ್ಣು ಹಾಕ್ತೀರಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಎಲೆನ ಒಂದು ತಿಂದು ನೋಡಿ, ಆಗ ನಿಮಗೆ ತಿಳಿಯುತ್ತದೆ ಎಷ್ಟು ಹುಳಿ ಇದೆ ಅಂತ. ಸ್ವಲ್ಪ ಹುಳಿ ರುಚಿ ಇರ್ತದೆ. ಬಸಳೆ ಸೊಪ್ಪು ಬೇಗನೆ ಬೇಯೋದರಿಂದ ಸೊಪ್ಪು ಮತ್ತು ರಾಜ್ಮಾನ ಸಪರೇಟಾಗಿ ಬೇಯಿಸ್ಕೊಳ್ಬೇಕು. ಈಗ ಕತ್ತರಿಸಿದ ಸೊಪ್ಪನ್ನು ಒಂದು ಪಾತ್ರೆ ಇಟ್ಟು ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಪರೇಟಾಗಿ ಬೇಯಿಸಿ ಇಟ್ಕೊಳ್ಳೋಣ. ಒಂದು ಸಣ್ಣ ಗ್ಲಾಸ್ ರಾಜ್ಮಾ ಕಾಳನ್ನು ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೆ. ರಾಜ್ಮಾನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ವಿಸಿಲ್ ಬಂದಮೇಲೆ ಸಿಮ್ ಮಾಡಿ 15 ನಿಮಿಷ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ನಾನೀಗ ತೆಂಗಿನಕಾಯಿ ತುರಿತಾ ಇದ್ದೇನೆ. ಈ ಹುಳಿಗೆ ಅರ್ಧ ಗಡಿ ತೆಂಗಿನಕಾಯಿ ಬೇಕಾಗುತ್ತದೆ. ಈ ತೆಂಗಿನಕಾಯಿನ ಮೆಣಸು ಮತ್ತು ಹುಳಿಯೊಂದಿಗೆ ರುಬ್ಕೋಬೇಕು. ಫ್ರೆಂಡ್ಸ್, ಈಗ ಖಾರಕ್ಕೆ ಕೆಂಪು ಮೆಣಸನ್ನು ಹುರ್ಕೊಳ್ಬೇಕು. ನಾನಿಲ್ಲಿ 4 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ನೀವು ಖಾರಕ್ಕೆ ಎಷ್ಟು ಮೆಣಸು ಬೇಕೋ ಅಷ್ಟು ತೆಗೆದುಕೊಳ್ಳಿ. ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡು ಮೆಣಸನ್ನು ಚೆನ್ನಾಗಿ ಹುರ್ಕೊಳ್ತೇನೆ. ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರೋ ಆ ಅಡುಗೆ ಎಣ್ಣೆ ಬಳಸ್ಕೊಳ್ಳಿ. ಈ ಹುಳಿಗೆ ಕೆಂಪು ಮೆಣಸನ್ನು ಮಾತ್ರ ಹುರಿಯೋದು. ಕೊತ್ತಂಬರಿ, ಜೀರಿಗೆ ಎಲ್ಲ ಹುರ್ಕೊಳ್ಳಲ್ಲ. ನೋಡಿ, 4 ಮೆಣಸನ್ನು ತಗೊಂಡಿದ್ದೇನೆ. ಸ್ವಲ್ಪ ಹುಳಿಯನ್ನು ತಗೊಂಡಿದ್ದೇನೆ. ಹುಣಸೆ ಹಣ್ಣು ಸ್ವಲ್ಪ ಸಾಕು. ಈ ನೆಲಬಸಳೆ ಎಲೆಯೇ ಹುಳಿ ರುಚಿ ಇರ್ತದೆ. ನೀವು ಜಾಸ್ತಿ ಹುಳಿ ಹಾಕಿದರೆ ಮತ್ತು ಹುಳಿ ಹೆಚ್ಚಾಗ್ತದೆ. ಈಗ ಚೆನ್ನಾಗಿ ಹುರ್ಕೊಳ್ಳಿ. ಫ್ರೆಂಡ್ಸ್, ಈಗ ಮಸಾಲೆನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ತೆಂಗಿನಕಾಯಿ ತುರಿ, ಹುರಿದ ಕೆಂಪು ಮೆಣಸು, ಹುಣಸೆಹಣ್ಣು ಇಷ್ಟು ಹಾಕಿ ಚೆನ್ನಾಗಿ ರುಬ್ಬಬೇಕು. ಮಿಶ್ರಣ ನೈಸ್ ಆಗಬೇಕು. ರುಬ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ರುಬ್ಬಿದ ಮಸಾಲೆ ನೈಸಾಗಿ ಈ ಥರ ಬರಬೇಕು. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಕೆಂಪು ಮೆಣಸು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ರಾಜ್ಮಾ ಕಾಳು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಈಗ ಬೇಯಿಸಿಟ್ಟಂತಹ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಈ ಹುಳಿಯನ್ನು ರೆಡಿ ಮಾಡಿದಾಗ ಸ್ವಲ್ಪ ನೀರಾಗಿದ್ದರೂ ಆಮೇಲೆ ಇದು ದಪ್ಪವಾಗಿ ಬರ್ತದೆ, ಗಟ್ಟಿಯಾಗಿ ಬರ್ತದೆ. ರಾಜ್ಮಾ ಕಾಳು ಹಾಕಿದ್ದೀವಲ್ಲ ಅದರಿಂದ. ಅನ್ನಕ್ಕೆ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತದೆ. ಚಪಾತಿಗಾದರೆ ಸ್ವಲ್ಪ ದಪ್ಪವಾಗಿದ್ದರೆ ಚೆನ್ನಾಗಿರುತ್ತದೆ.
ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ. 1 ಸ್ಪೂನ್ ಅರಿಶಿನ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಈ ಹುಳಿಯನ್ನು ಚೆನ್ನಾಗಿ ಕುದಿಸಬೇಕು. ಆಮೇಲೆ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ, ನೋಡಿಕೊಂಡು ಹಾಕಿಕೊಳ್ಳಿ. ಈಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡೆ. ಇನ್ನು ಚೆನ್ನಾಗಿ ಕುದಿ ಬರಲಿ. ನಡುವೆ ಹೀಗೆ ತೊಳಸ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕುದಿ ಬರಲಿ. ಈಗ ಹುಳಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈ ಥರ ಕುದಿ ಬರಬೇಕು. ನಿಮಗೆ ಗಟ್ಟಿಯಾಗಿ ಬೇಕಿದ್ದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಳಿ. ಇನ್ನು ಒಗ್ಗರಣೆ ಹಾಕುವ ಸಮಯ. ಚೆನ್ನಾಗಿ ಕುದಿ ಬಂದಿದೆ, ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಈಗ ನಾನು ಬೆಳ್ಳುಳ್ಳಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಮೇಯ್ನಾಗಿ ಬೇಕಾಗಿರೋದು 5ರಿಂದ 6 ಜಜ್ಜಿದ ಬೆಳ್ಳುಳ್ಳಿ, 1 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ ಮೇಯ್ನಾಗಿ ಬೇಕಾಗಿರೋದು. ಬೇಕಿದ್ದರೆ ಸ್ವಲ್ಪ ಕೆಂಪು ಮೆಣಸನ್ನು ಹಾಕ್ಕೊಳ್ಬೋದು. ನೋಡಿ, ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ, ಯಾಕಂದರೆ ಬೆಳ್ಳುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ಬೆಳ್ಳುಳ್ಳಿ ಅರ್ಧ ಫ್ರೈ ಆಗಿದೆ. ಸಾಸಿವೆ ಮತ್ತು ಜೀರಿಗೆ ಅನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಗ್ಗರಣೆ ಚಟಪಟ ಸಿಡಿದ ಕೂಡಲೇ ಹಾಕ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ಆಗ್ತಾ ಬಂತು. ಸಾಸಿವೆ ಚಟಪಟ ಸಿಡಿದ ಕೂಡಲೇ ಒಗ್ಗರಣೆನ ಹಾಕ್ಕೊಳ್ಬೇಕು. ನೋಡಿ, ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೇನೆ. ಇದು ಒಂದು ಸುಲಭವಾದ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.